ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಸಭೆ ಆಗುತ್ತೆ. ಸಿಎಂ ಡಿಕೆಶಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಮೀಟಿಂಗ್ ನಡೆಯುತ್ತೆ. ಅಪಾರ್ಟ್ಮೆಂಟ್ ಮಾಲೀಕತ್ವ ಮತ್ತು ನಿರ್ವಹಣೆ ಎಲ್ಲದರ ಕುರಿತು ಸಭೆಯನ್ನ ಮಾಡ್ತಾರೆ. ವಿಧೇಯಕ 2025 ಕುರಿತು ಸಭೆಯನ್ನ ನಡೆಸಲಾಗುತ್ತೆ. ನಾಳೆ ಬೆಳಗ್ಗೆ 10:30ಕ್ಕೆ ನೆಹರು ತಾರಾಲಯದ ಪ್ರೊಫೆಸರ್ UR ರಾವ್ ಭವನದಲ್ಲಿ ಸಭೆ ಆಗುತ್ತೆ. ಸಭೆಗೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯರು ಭಾಗಿಯಾಗಿರ್ತಾರೆ. ಎಲ್ಲರೂ ಸಹ ಭಾಗಿಯಾಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. 10:30ಕ್ಕೆ ಸಭೆ ಆರಂಭ ಆಗತ್ತೆ. ಯಾತಕ್ಕೋಸ್ಕರ ಸಭೆ? ಹಾಗಾದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಸದಸ್ಯರು ಭಾಗಿಯಾಗಿರ್ತಾರೆ. ಯಾತಕ್ಕೋಸ್ಕರ ಸಭೆಯನ್ನ ಮಾಡ್ತಾರೆ? ಹೊಸ ಕಾಯ್ದೆ ರಚನೆಗೆ ಹಲವು ವರ್ಷಗಳಿಂದ ಬೇಡಿಕೆ ಕೇಳಿ ಬರ್ತಾ ಇದೆ. ಹೊಸ ಕಾಯ್ದೆ ರಚನೆ ಆಗಬೇಕು ಅಂತ ಅದೊಂದು ಉದ್ದೇಶ ಇದೆ. ಸರ್ಕಾರದ ಬಳಿ ಅಪಾರ್ಟ್ಮೆಂಟ್ ಮಾಲೀಕರು ಒತ್ತಾಯವನ್ನ ಮಾಡಿದ್ರು. ತಮ್ಮ ಮಾಲೀಕತ್ವ, ಆಡಳಿತ ಇದೆಲ್ಲದರ ಬಗ್ಗೆ ಕಾಯ್ದೆಯನ್ನು ರಚಿಸಲು ಒತ್ತಾಯ ಕೇಳಿ ಬರ್ತಾ ಇತ್ತು. ಅದರಂತೆ ಸಭೆಯನ್ನ ನಡೆಸಿ ಸಲಹೆಯನ್ನ, ಅಭಿಪ್ರಾಯವನ್ನ ಪಡೆಯಲು ಸಜ್ಜಾಗ್ತಾ ಇದೆ. ಪ್ರಮುಖ ಶಾಸನವನ್ನ ರೂಪಿಸಲು ಸಹಾಯ ಮಾಡಲು ಮನವಿಯನ್ನ ಮಾಡಿಕೊಂಡಿದ್ರು. ಸಭೆಯಲ್ಲಿ ಭಾಗವಹಿಸಿ ಸಲಹೆಯನ್ನ ಹಂಚಿಕೊಳ್ಳಲು ಆಹ್ವಾನವನ್ನ ಕೊಡಲಾಗಿದೆ. ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಸಾಕಷ್ಟು ಟೈಮಿಂದ ಬೇಡಿಕೆ ಇತ್ತು. ಹೊಸ ಕಾಯ್ದೆ ರಚನೆಗೆ ಹಲವು ವರ್ಷಗಳಿಂದ ಬೇಡಿಕೆ ಇತ್ತು. ಹಾಗಾಗಿ ಸರ್ಕಾರದ ಬಳಿ ಅಪಾರ್ಟ್ಮೆಂಟ್ ಮಾಲೀಕರು ಒತ್ತಾಯವನ್ನ ಮಾಡಿದ್ರು. ತಮ್ಮ ಮಾಲೀಕತ್ವ, ಆಡಳಿತ ನಿರ್ವಹಣೆಗೆ ಕಾಯ್ದೆಯನ್ನು ರಚಿಸಲು ಒತ್ತಾಯವನ್ನ ಮಾಡಿದ್ರು. ಅದರಂತೆ ಸಭೆಯನ್ನು ನಡೆಸಿ ಸಲಹೆ ಮತ್ತು ಅಭಿಪ್ರಾಯವನ್ನ ಪಡೆಯಲು ಸಜ್ಜಾಗಿದ್ದಾರೆ. ಪ್ರಮುಖ ಶಾಸನವನ್ನ ರೂಪಿಸಲು ಸಹಾಯ ಮಾಡಲು ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸಭೆಯಲ್ಲಿ ಭಾಗವಹಿಸಿ ಸಲಹೆ ಹಂಚಿಕೊಳ್ಳಲು ಆಹ್ವಾನವನ್ನ ಕೊಡಲಾಗಿದೆ. ನಾಳೆ ಬೆಳಗ್ಗೆ ಸಿಎಂ ಡಿಕೆಶಿ ಜೊತೆಗೆ ಸಚಿವ ಕೃಷ್ಣ ಬೈರೇಗೌಡರು ಮೀಟಿಂಗ್ನಲ್ಲಿ ಇರ್ತಾರೆ. ಮಾಲೀಕತ್ವ ಮತ್ತು ನಿರ್ವಹಣೆ ಕುರಿತು ಸಭೆಯನ್ನ ಮಾಡಲಾಗುತ್ತೆ. 10:30ಕ್ಕೆ ನೆಹರು ತಾರಾಲಯದ ಪ್ರೊಫೆಸರ್ UR ರಾವ್ ಭವನದಲ್ಲಿ ಸಭೆ ಆರಂಭ ಆಗುತ್ತೆ. ಸಿಎಂ ಜೊತೆಗೆ ಕೃಷ್ಣ ಬೈರೇಗೌಡರು ಸಹ ಮೀಟಿಂಗ್ನಲ್ಲಿ ಇರ್ತಾರೆ. ಅಪಾರ್ಟ್ಮೆಂಟ್ ಮಾಲೀಕತ್ವ ನಿರ್ವಹಣೆ ಕುರಿತು ವಿಧೇಯಕ 2025 ಕುರಿತು ಸಭೆಯನ್ನ ಮಾಡಲಾಗುತ್ತೆ. ಸಾಕಷ್ಟು ಬೇಡಿಕೆ ಇತ್ತು. ಹಾಗಾಗಿ ಎಲ್ಲ ಬೇಡಿಕೆನ ಈಡೇರಿಸುವಂತೆ ಮಾಲೀಕರು ಒತ್ತಾಯವನ್ನ ಮಾಡ್ತಾ ಇದ್ರು. ಹೊಸ ಕಾಯ್ದೆ ರಚನೆಗೆ ಹಲವು ವರ್ಷಗಳಿಂದ ಬೇಡಿಕೆ ಕೇಳಿ ಬರ್ತಾ ಇತ್ತು. ಸರ್ಕಾರದ ಬಳಿ ಅಪಾರ್ಟ್ಮೆಂಟ್ ಮಾಲೀಕರು ಒತ್ತಾಯವನ್ನ ಮಾಡ್ತಾ ಇದ್ರು. ಹೀಗಾಗಿ ಇದೊಂದು ಸರಿಯಾದ ಸಮಯ, ಒಂದು ಮೀಟಿಂಗ್ ಅನ್ನ ಮಾಡಬೇಕು, ನಮಗೊಂದು ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರದ ಬಳಿ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದ್ರು. ಹಾಗಾಗಿ ಏನೆಲ್ಲ ಚರ್ಚೆಗಳು ಆಗುತ್ತೆ ಕಾದು ನೋಡಬೇಕಾಗಿದೆ. ಅಪಾರ್ಟ್ಮೆಂಟ್ ಮಾಲೀಕರು ಒತ್ತಾಯವನ್ನ ಮಾಡ್ತಾ ಇದ್ರು. ತಮ್ಮ ಮಾಲೀಕತ್ವ, ಆಡಳಿತ ನಿರ್ವಹಣೆಗೆ ಕಾಯ್ದೆಯನ್ನ ರಚನೆ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಲಾಗ್ತಾ ಇತ್ತು. ಅದರಂತೆ ಸಭೆಯನ್ನ ನಡೆಸಿ ಸಲಹೆಯನ್ನ, ಅಭಿಪ್ರಾಯವನ್ನ ಪಡೆಯಲು ಸಜ್ಜಾಗ್ತಾ ಇದೆ. ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ನಾಳೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಜೊತೆ ಸಭೆಯನ್ನ ನಡೆಸಲಾಗುತ್ತೆ. ಯಾವ ಉದ್ದೇಶಕ್ಕಾಗಿ ಈ ಸಭೆ ಅಂತ ಸಾಕಷ್ಟು ಬಾರಿ ಬೇಡಿಕೆಗಳನ್ನ ಇಟ್ಟಿದ್ರು ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಎಷ್ಟೊತ್ತಿಗೆ ಸಭೆ ಆರಂಭ ಆಗುತ್ತೆ? ಯಾರೆಲ್ಲ ಆ ಸಭೆಯಲ್ಲಿ ಭಾಗವಹಿಸ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ನಿರೀಕ್ಷೆ ನಾಳೆ ಬೆಳಗ್ಗೆ 10:00 ಇರುವಂತದ್ದು. ಇಲ್ಲೇ ಒಂದು ಇದರ ಭವನ ಏನಿದೆ, ಆ ಒಂದು ನೆಹರು ತಾರಾಲಯದಲ್ಲಿ ಇರುವಂತಹ ಒಂದು ಸಭೆ. ಮುಖ್ಯವಾಗಿ ಅಪಾರ್ಟ್ಮೆಂಟ್ ಗಳಿಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಅನ್ನುವಂಥದ್ದು, ಹಾಗೇನೆ ಕಾನೂನಾತ್ಮಕವಾದ ಸಮಸ್ಯೆಗಳು ಸಾಕಷ್ಟು ಇರುವಂತದ್ದು, ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯ ಮಾಡಿ ಅಪಾರ್ಟ್ಮೆಂಟ್ ಗಳನ್ನ ಖರೀದಿ ಮಾಡುವಂತಹ ಗ್ರಾಹಕರಿಗೆ ಏನಿರ್ತಾರೆ, ಸರಿಯಾದ ರೀತಿಯಲ್ಲಿ ದಾಖಲೆಗಳು ಇಲ್ಲದೆ ಮೋಸ ಹೋದಂತಹ ಅವರು ಇರ್ತಾರೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು, ಖಾಸಗಿ ಹೊಡೆತನ ದೊಡ್ಡ ಅಪಾರ್ಟ್ಮೆಂಟ್ ಗಳಿಂದ ಸಾಕಷ್ಟು ಚೀಟಿಂಗ್ ಆಗಿರುವಂತಹ ಪ್ರಕರಣಗಳು ಇರುವಂತಹ ಹಿನ್ನೆಲೆಯಲ್ಲಿ ಏನೇನು ಸಮಸ್ಯೆಗಳಿದೆ ಅನ್ನೋದನ್ನ ಪರಿಹರಿಸುವ ನಿಟ್ಟಿನಲ್ಲಿ, ಅಲ್ಲದೇನೆ ರಾಜ್ಯದ ಅಥವಾ ಅದರಲ್ಲೂ ಕೂಡ ರಾಜಧಾನಿ ಬೆಂಗಳೂರಿನ ನಗರವನ್ನ ಸ್ವಚ್ಛವಾಗಿಡಲು, ಬ್ರ್ಯಾಂಡ್ ಬೆಂಗಳೂರನ್ನಾಗಿಸಲು ಅಪಾರ್ಟ್ಮೆಂಟ್ ಅವರ ಕೊಡುಗೆ ಸಾಕಷ್ಟಿದೆ. ಪ್ರಮುಖವಾಗಿ ಕಸದ ವಿಲೇವಾರಿ ವಿಚಾರದಲ್ಲಿ, ಹಾಗೇನೆ ಸುತ್ತಮುತ್ತಲಿನ ರಸ್ತೆ ಗುಣಮಟ್ಟದ ವಿಚಾರದಲ್ಲಾಗಿರ್ಲಿ,
ಹಾಗೇನೆ ಕ್ಯಾಂಪಸ್ಗಳು ಎಷ್ಟು ನೀಟಾಗಿ ಇಟ್ಕೋಬೇಕು ಅನ್ನೋದ್ರ ವಿಚಾರದಲ್ಲಾಗ್ಲಿ, ಹಾಗೇನೆ ಅಸೋಸಿಯೇಷನ್ ನಡುವಿನ ಗದ್ದಲಗಳೇನಿರ್ತವೆ ಆ ಒಂದಿಷ್ಟು ಸಮಸ್ಯೆಗಳಿದೆ ಅದೆಲ್ಲವನ್ನ ಕೂಡ ಪರಿಹರಿಸುವ ನಿಟ್ಟಿನಲ್ಲಿ ಸ್ವತಃ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹಾಗೇನೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಂತಹ ಕೃಷ್ಣ ಬೈರೇಗೌಡರು ಈಗ ಸಭೆಯನ್ನ ನಾಳೆ ಮಾಡ್ತಿದ್ದಾರೆ. ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರೋದು ಏನಂತಂದ್ರೆ, ಈ ಹಿಂದೆ ಕೂಡ DCM ಆಗಿದ್ದ ಸಂದರ್ಭದಲ್ಲಿ ರೇರಾದಲ್ಲಿದ್ದಂತಹ ಕೆಲವು ನ್ಯೂನತೆಗಳೇನಿದೆ, ರೇರಾದಿಂದ ಆಗ್ಬೇಕಾಗಿರುವಂತಹ ಏನು ಒಂದಿಷ್ಟು ಪಾಸಿಬಿಲಿಟಿ ವರ್ಕ್ಸ್ ಏನಿದೆ ಅವೆಲ್ಲವೂ ಕೂಡ ನಾಳೆ ಡಿಸ್ಕಷನ್ ಆಗುವಂತದ್ದು. ಹಿಂದೆ DCM ಇದ್ದಂತಹ ಡಿ.ಕೆ. ಶಿವಕುಮಾರ್ ಅವರು ಕೂಡ ಈ ಒಂದು ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಅಸೋಸಿಯೇಷನ್ಗಳ ಹಲವು ಅಭಿಪ್ರಾಯಗಳನ್ನು ಪಡ್ಕೊಂಡಿದ್ರು. ಅಲ್ಲದೇನೆ ಕರ್ನಾಟಕ ಹೌಸಿಂಗ್ ಬೋರ್ಡ್ ಹಾಗೇನೆ BDA ಇಂದ ಆದಂತಹ ಅಪಾರ್ಟ್ಮೆಂಟ್ಗಳು ಕೂಡ ಕೆಲವು ಮೂಲಭೂತ ಸೌಕರ್ಯಗಳಿಲ್ಲ, ಸಮಸ್ಯೆಗಳಿದೆ, ನೀರಿನ ಸಮಸ್ಯೆ ಇದೆ, ರಸ್ತೆಗಳ ಸಂಪರ್ಕ ಇಲ್ಲದ ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದೆ. ಸಹಜವಾಗಿ ಲಕ್ಷಾಂತರ ಹಣವನ್ನ ಹೂಡಿಕೆ ಮಾಡಿ ಅಲ್ಲಿ ವಾಸ ಮಾಡ್ತಾ ಇರುವಂತಹ ಜನರಿಗೆ ಓಕೆ, ಥ್ಯಾಂಕ್ ಯು ಗಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.